ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ಶ್ರೀ ನಿರ್ಮಲಾ ಲಾಡ್ಜ್ ಸಭಾಂಗಣದಲ್ಲಿ ಬಿಸಿ ಸಂಜೀವ್ ಮೂರ್ತಿ ನೇತೃತ್ವದಲ್ಲಿ ಮೂರ್ತಿ ಗ್ರೂಪ್ಸ್ ಅಂಡ್ ಇಂಡಸ್ಟ್ರೀಸ್ ಚಳ್ಳಕೆರೆ ಹಾಗೂ ನಗರಂಗೆರೆ ಗ್ರಾಮ ಪಂಚಾಯಿತಿ ಹಿತರಕ್ಷಣಾ ವೇದಿಕೆಯವರ ಸಂಯುಕ್ತಾಶ್ರಯದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ನಗರಂಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಕ್ಷ್ಮೀಪುರ, ವಟ್ಟೆಪ್ಪನಹಳ್ಳಿ ಹಾಗೂ ಸಿದ್ದಾಪುರ ಗ್ರಾಮಗಳಲ್ಲಿ ವಿಶ್ವಗುರು ಬಸವಣ್ಣ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಆಚರಣೆ ಹಿನ್ನೆಲೆಯಲ್ಲಿ ಸಭೆಯನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಚಾಲನಾ ಪರವನಿಗೆ ಶಿಬಿರ, ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳ ಆಯೋಜನೆ ಕುರಿತು ಚರ್ಚೆ ನಡೆಸಲಾಯಿತು. ಸಭೆಯಲ್ಲಿ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳ ಮುಖಂಡರು ಹಾಗೂ ಹಿತರಕ್ಷಣಾ ವೇದಿಕೆಯ ಸದಸ್ಯರು ಭಾಗವಹಿಸಿ ತಮ್ಮ ಅಮೂಲ್ಯ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಬಿಸಿ ಸಂಜೀವ್ ಮೂರ್ತಿ, ಕಾರ್ಯಕ್ರಮವನ್ನು ಆಯೋಜಿಸಬೇಕಾದ ಗ್ರಾಮಗಳಲ್ಲಿ ವ್ಯವಸ್ಥಿತವಾಗಿ ದಿನಾಂಕ ನಿಗದಿಪಡಿಸಿ ರೂಪರೇಷೆಗಳನ್ನು ಸಮರ್ಪಕವಾಗಿ ಸಿದ್ಧಪಡಿಸುವಂತೆ ತಿಳಿಸಿದ್ದಾರೆ. ಸಭೆಯಲ್ಲಿ ಲಕ್ಷ್ಮೀಪುರ ರಾಜಣ್ಣ, ಸಿದ್ದಾಪುರ ಯಲ್ಲಪ್ಪ, ರುದ್ರಮುನಿ, ಶೇಖರಪ್ಪ, ಮಹೇಶ್, ಮಾರುತಿ, ವಾರಿಯಸ್, ಕಾರ್ತಿಕ್, ನಿರಂಜನಾ ಮೂರ್ತಿ, ಲೋಹಿತ್ ಸೇರಿದಂತೆ ಗ್ರಾಮೀಣ ಹಿತರಕ್ಷಣಾ ವೇದಿಕೆಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಅಪ್ಲೈ ಮಾಡಿದ್ರು 62 ಜನಕ್ಕೂ ಡಿಎಲ್ ಬಂದು ಅಲ್ಲೇ ರೆಡಿ ಆಗಿದ್ದಾವೆ. 15 ದಿವಸ ಡಿಎಲ್ ಬಂದಿರೋದು. ಆಮೇಲೆ ನಮಗೆ ಭಾಳಷ್ಟು ಜನ ನಮ್ಮ ಶೇಖರಪ್ಪ ಅವರು, ರುದ್ರಮುನಿ ಇರ್ಬೋದು, ಬೇರೆ ಬೇರೆ ಗ್ರಾಮಗಳು ನಮ್ಮ ರಾಜಶೇಖರಪ್ಪ ಅವರು ಇರ್ಬೋದು, ಮಹೇಶ್ ಇರ್ಬೋದು, ಇರ್ಬೋದು, ಏನಣ್ಣ ನೀವು ಬರೇ ನಗರಂಗೆರೆ ಅಷ್ಟೇ ವಿಸ್ತೀರ್ಣ ಮಾಡ್ಕೊಬೇಡಿ, ನಮ್ಮವೆಲ್ಲ ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ, ಮುಂಚೆಯಿಂದ ವಿಶ್ವಾಸವಾಗಿದ್ದೀವಿ, ನಮ್ಮ ಊರಿಗೂ ಸಹ ಈ ಸೌಲಭ್ಯವನ್ನು ಮಾಡಿಸ್ಕೊಡ್ರಿ ಅಂತಂದು ಹೇಳಿ ಕೇಳಿದಾಗ ನಾವು ಎಲ್ಲ ಯೋಚನೆ ಮಾಡಿದ್ವಿ. ಕೇವಲ ಒಂದು ಸಣ್ಣ ಒಂದು ಊರುಗಳಿಗಷ್ಟೇ ಸೀಮಿತ ಆಗೋದು ಬೇಡ, ನಾವು ಪ್ರಾಯೋಗಿಕವಾಗಿ ನಗರಂಗೆರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನಿವತ್ತು ಸಂಘಟನೆಯನ್ನು ಮಾಡೋಣ. ಈ ಸೌಲಭ್ಯಗಳು ಏನಿದಾವೋ ನಮ್ಮ ಗ್ರಾಮ ಪಂಚಾಯತಿ ಇರ್ತಕ್ಕಂಥ 4 ಗ್ರಾಮಗಳು ಮತ್ತು 5 ಮಜರೆ ಗ್ರಾಮಗಳು, ಒಟ್ಟು 9 ಗ್ರಾಮಗಳಿಗೂ ತಲುಪ್ತಕ್ಕಂಥ ಒಂದು ಕೆಲಸವನ್ನು ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ನಾವೀಗಾಗಲೇ ಎಲ್ಲ ಸ್ನೇಹಿತರ ಕಡೆಯಲ್ಲಿ ಸಭೆ ಮಾಡಿ ಸುಮಾರು ಬರೀ ಅದೊಂದೇ ಅಲ್ಲ, ಇವತ್ತು ಮನೆ ನಡೆದಂಥ ಪರೀಕ್ಷೆಗಳಲ್ಲಿ SSLC ಮತ್ತು PUC ಯಾರು 75% ಹೆಚ್ಚಿಗೆ ಅಂಕ ತಗೊಂಡಿರ್ತಕ್ಕಂಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೂ ಸಹ ಅವರಿಗೆ ಗೌರವಿಸಿ ಪುರಸ್ಕಾರ ಮಾಡಿದರೆ ನಮ್ಮ ಪಂಚಾಯಿತಿಯಲ್ಲಿ ಸಹ ವಿದ್ಯಾವಂತರ ಸಂಖ್ಯೆನೂ ಜಾಸ್ತಿ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಅದ್ರ ಜೊತೆಗೆ ಏನೊಂದು ಕೇಂದ್ರ ಸರ್ಕಾರದ ಸುಕನ್ಯಾ ಸಮೃದ್ಧಿ ಯೋಜನೆ ಏನಿವತ್ತು 1 ವರ್ಷದಿಂದ 10 ವರ್ಷದಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು, ಅವ್ರ ಮನೆಗೆ ಹೆಣ್ಮಕ್ಳಿದ್ರು ಸಹ ಅವರಿಗೆ 10 ವರ್ಷ ಅವರು ಒಂದು ಕಟ್ಕೊಂಡು ಹೋಗಬೇಕು. ಅದನ್ನು ಪ್ರಾರಂಭಿಕವಾಗಿ ಅವರಿಗೆ ಯೋಜನೆ ಬಗ್ಗೆ ನಾವು ಅದನ್ನು ಪರಿಚಯ ಮಾಡಿಸಿ 1 ವರ್ಷದ ಒಂದು ಕಂತನ್ನು ನಮ್ಮ ಸಂಸ್ಥೆಯಿಂದ ಅವರಿಗೆ ಕಟ್ಟಿ ಮುಂದೆ ಕಟ್ಕೊಂಡು ಹೋಗ್ರಿ ಅಂತ ಹೇಳ್ತಕ್ಕಂಥ ಒಂದು ಯೋಜನೆಯನ್ನು, ಈ 3 ಯೋಜನೆಯನ್ನು ನಾವು ಪ್ರಾರಂಭಿಕವಾಗಿ ಮಾಡಿದ್ವಿ. ಸುಮಾರು 610 ಅಂದಾಜು ಅಪ್ಲಿಕೇಶನ್ಸು ನಮ್ಮ ಎಲ್ಲ ಮುಖಂಡರು ಮತ್ತು ನೇರವಾಗಿ ತಗೊಂಡವರು ಈಗಾಗಲೇ ಎಲ್ಲ ರೆಡಿ ಮಾಡಿಕೊಂಡು ಸುಮಾರು 120 ಬಂದಿದ್ದಾವೆ. ಇನ್ನು ಬೆಳಿಗ್ಗೆ ಒಂದು 150-200 ಬರ್ಬೋದು. ಇನ್ನು ಕೆಲವರು ಡಾಕ್ಟರ್ ಸರ್ಟಿಫಿಕೇಟು ಅದು ಇನ್ನೂ ಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಭಾಳಷ್ಟು ಜನ ಡ್ರೈವಿಂಗ್ ಲೈಸೆನ್ಸ್ ಅಂದರೆ ಅದನ್ನು ಹಾಕಿದ್ವಿ, ಲಘು ಮತ್ತು ದೊಡ್ಡ ವಾಹನಗಳು ಅಂದರೆ ಆಟೋ, ಕಾರು, ಟ್ಯಾಕ್ಟ್ರಿ ಇರ್ಬೋದು, ರೈತರು ಅದಕ್ಕೆ ಅಂತ ಇದ್ವಿ. ಭಾಳಷ್ಟು ಜನ ಬೈಕ್ಗಳು ಡ್ರೈವಿಂಗ್ ಲೈಸೆನ್ಸು ಅಂತಂದು ಭಾಳಷ್ಟು ಜನ ಅದನ್ನು ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾರೆ.